ಮಿತ್ರ ಕೃಷ್ಟಿರಣೀಭಿಷಾಭಿಚಷ್ಟೆ ಮಿತ್ರಾಯ ಹವ್ಯಂ ಘೃತವಜ್ಜುಹೋಮ ಜುಹೋತ. ಇದು ಋಗ್ವೇದದಲ್ಲಿ. ಯಜುರ್ವೇದದಲ್ಲಿ ಮಿತ್ರ ಕೃಷ್ಟಿ ರಣೀಮಿಷಾಭಿಚಷ್ಟೆ ಸಮಾನವಾಗಿದೆ. ಮಿತ್ರಾಯ ಹವ್ಯಂ ಬದಲಾಗಿ ಸತ್ಯಾಯ ಹವ್ಯಂ ಅಂತ ಇದೆ. ಮತ್ತು ಘೃತವದ್ ಜುಹೋತ, ಘೃತವತ್ ಶಬ್ದ ಇದೆ, ಜುಹೋತ ಬದಲಾಗಿ ವಿಧೇಮ ಅಂತ ಯಜುರ್ವೇದದಲ್ಲಿ ಕಾಣಿಸ್ತದೆ. ಅದಕ್ಕೇನರ್ಥ ಅಂತ ಅನ್ನೋದು ನೋಡೋಣ. ಮಿತ್ರ ತತ್ವೋಪದೇಶಕ ಅಂತಾನೆ ಅರ್ಥ ಅದಕ್ಕೆ, ಮಿತ್ರ ಅಂತ ಶಬ್ದಕ್ಕೆ. ಮಿತಂ ಅಹ್ನಾಕರೋತಿ ವೈ, ಎಲ್ಲ ಕಡೆ ಹಗಲು ಮಾಡಿ, ಹಗಲಿನಿಂದ ನಮಗೆಲ್ಲ, ಹಗಲಿನಲ್ಲಿ ಎಲ್ಲ ವಸ್ತುಗಳು ಕಾಣುವಂತೆ ಮಾಡ್ತಾನೆ. ಹಗಲು ಅಂದ್ರೆ ಜ್ಞಾನ, ಬೆಳಕು, ಶಾಸ್ತ್ರಗಳ ಬೆಳಕನ್ನು ಚೆಲ್ಲಿ ಎಲ್ಲವೂ ಜಗತ್ತನ್ನು ನಮಗೆ ತಿಳಿಸ್ತಾನೆ, ತತ್ವಗಳನ್ನು ತಿಳಿಸ್ತಾನೆ ಭಗವಂತ. ಅದಕ್ಕಾಗಿ ಆತನೇ ಮಿತ್ರ. ಅವನು ಕೃಷ್ಟಿಹಿ ಮನುಷ್ಯರನ್ನ, ಮತ್ತೆ ಅನಿಮಿಷ ದೇವತೆಗಳನ್ನ, ಅಭಿಚಷ್ಟೆ ಅವನೇ ಉಪದೇಶ ಮಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ಅಂಥ ಮಿತ್ರಾಯ, ನಮ್ಮೆಲ್ಲರ ಮಿತ್ರನಾದ ತತ್ವೋಪದೇಶಕನಾದ ಭಗವಂತನಿಗೆ ಘೃತವತ್ ಹವ್ಯಂ ಜುಹೋತ, ತುಪ್ಪದಿಂದ ಕೂಡಿದಂತಹ ಹವಿಸ್ಸನ್ನ ನಾವು ಅರ್ಪಿಸೋಣ. ಋಗ್ವೇದದ ಮಾತದು. ಸತ್ಯಾಯ ಹವ್ಯಂ ಘೃತವದ್ ವಿಧೇಮ, ಸತ್ಯ ಅವನು, ಸೇಷ ಭಗವಾನ್ ಪೂರ್ಣ ಸತ್ಯಮಿತ್ಯಭಿಧೀಯತೆ ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಐತರೆಯ ಭಾಷ್ಯ. ಅವನು ಸರ್ವೋತ್ತಮ ಆದ್ರಿಂದ ಸತ್, ಪೂರ್ಣ ಆದ್ರಿಂದ ತಿ, ಮತ್ತೆ ಸರ್ವಜ್ಞನಾದ್ರಿಂದ ಯ ಅಂತ ಸತ್ಯ ಶಬ್ದ ವಾಚ್ಯನಾದವನು ಭಗವಂತ ಅವನು. ಹೀಗೆ ಸರ್ವಜ್ಞನಾದ್ರಿಂದಲೇ ನಮಗೆ ಎಲ್ಲಾ ಶಾಸ್ತ್ರಗಳನ್ನು ಉಪದೇಶ ಮಾಡಿದ್ದಾನೆ. ಅಂಥವನಿಗೆ ತುಪ್ಪದಿಂದ ಕೂಡಿದಂತಹ ಹವಿಸ್ಸನ್ನು ನಾವು ಹಾಕೋಣ ಅಂತ ಅಲ್ಲಿಯೂ ಕೂಡ ಯಜುರ್ವೇದದಲ್ಲೂ ವರ್ಣನೆ ಕೇಳಿ ಬರ್ತದೆ. ಅನಿಮಿಷ ಅಂತಿದೆಯಲ್ಲ, ಕೃಷ್ಟಿಹಿ ಅಂದ್ರೆ ಮನುಷ್ಯ ಪ್ರಜಾಹ. ಅನಿಮಿಷ ಅಂತಂದ್ರೆ ಅನಿಮಿಷಾನ್ ದೇವಾಂಶ್ಚ, ದೇವತೆಗಳಿಗೂ ಕೂಡ ತತ್ವೋಪದೇಶ ಮಾಡಿದ್ದಾನೆ ಈ ಭಗವಂತ. ಅಥವಾ ಹೀಗೂ ಕೂಡ ಕೆಲವು ಕಡೆ ವ್ಯಾಖ್ಯಾನ ಮಾಡಿದ್ದಾರೆ. ಅನಿಮಿಷ ಅಂದ್ರೆ ಮನುಷ್ಯ ರೂಪದಲ್ಲಿರುವಂತಹ ದೇವತೆಗಳು, ಮನುಷ್ಯ ರೂಪಾನ್ ದೇವಾನ್. ವ್ಯಾಸನ ತಾನೂ ಕೂಡ ವ್ಯಾಸನಾಗಿ ಬಂದು ಮನುಷ್ಯ ರೂಪದಲ್ಲಿದ್ದಂತಹ ಅನೇಕರಿಗೆ ತತ್ವೋಪದೇಶ ಮಾಡಿದ್ದಾನೆ. ದೇವತೆಗಳು ಕೂಡ ಮನುಷ್ಯ ರೂಪವನ್ನೇ ತಾಳಿ ಆ ವ್ಯಾಸನ ಬಳಿ ತತ್ವೋಪದೇಶವನ್ನು ಪಡ್ಕೊಂಡಿದ್ದಾರೆ. ತುಪ್ಪದಿಂದ ಕೂಡಿದ ಹವಿಸ್ಸು ಅಂತಿದೆಯಲ್ಲ ಇಲ್ಲಿ ಘೃತವತ್ ಅಂದ್ರೆ, ಯಜ್ಞ ಮಾಡುವಾಗ ತುಪ್ಪ ಹಾಕಿ ದ್ರವ್ಯ ಯಜ್ಞ ಮಾಡುವಾಗ ಈ ವ್ಯಾಖ್ಯಾನ ಸರಿ. ನಾವು ಅಂತರಂಗದ ಯಜ್ಞ ಮಾಡುವಾಗ, ಜ್ಞಾನ ಯಜ್ಞ ಮಾಡುವಾಗ ತುಪ್ಪದ ಆಹುತಿಯಲ್ಲಿ ಇರೋದಿಲ್ಲ. ಆದ್ರಿಂದ ಘೃತವತ್ ಅನ್ನೋ ಶಬ್ದಕ್ಕೆ ಕೇವಲ ತುಪ್ಪ ಅಂತಿಷ್ಟೇ ಅರ್ಥ ಮಾಡುವುದು ಅಗತ್ಯ ಏನಿಲ್ಲ. ಆ ಮಂತ್ರಕ್ಕೆ ಘೃತ ಅನ್ನೋ ಶಬ್ದಕ್ಕೇನೆ ಭಗವಂತ ಅಂತ ಅರ್ಥ ಇದೆ. ತ್ರಿಧಾಹಿತಂ ಪಣಿಭಿರ್ಗುಷ್ಯಮಾನಂ ಗವಿ ದೇವಾಸೋ ಘೃತಮನ್ವ ವಿಂದನ್. ಘೃತ ಅಂದ್ರೆ ಜ್ಞಾತ, ಅಪರೋಕ್ಷ ಜ್ಞಾನಕ್ಕೆ ವಿಷಯ. ಘೃಕ್ಷರಣ ದೀಪ್ತ್ಯೋಹ, ಪ್ರಕಾಶಮಾನನಾದವನು, ಹೀಗೆಲ್ಲ ಅರ್ಥ ಇದೆ. ಹಾಗಾಗಿ ಘೃತವತ್ ಜುಹೋಮ ಅಂದ್ರೆ ಘೃತವತ್ ಹವಿಷಾ ಜುಹೋಮ, ಹವ್ಯಂ ಜುಹೋಮ ಅಂದ್ರೆ ಪರಮಾತ್ಮನಿಗಾಗಿ ಮೀಸಲಾಗಿರುವ ಹವಿಸ್ಸನ್ನು ಅವನಿಗೆ ಕೊಡೋಣ ಅಂತ ಒಂದು ಅರ್ಥ ಆಗ್ತದೆ. ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ಹೀಗೂ ಒಂದು ನನ್ನ ಗಮನಕ್ಕೆ ಬಂತು. ಘೃತವತ್ ಸಾಪರೋಕ್ಷಕಂ ಅಂತ ಋಗ್ಭಾಷ್ಯದಲ್ಲಿ ಆಚಾರ್ಯ ವರ್ಣನೆ ಮಾಡಿದ್ದಾರೆ. ಇದು 22ನೇ ಸೂಕ್ತ ಋಗ್ಭಾಷ್ಯದಲ್ಲಿ. ಅಲ್ಲಿ 2ನೇ ಅಧ್ಯಾಯ, ಅದರ 29ನೇಯ ಶ್ಲೋಕ ಅದು. ಮಂತ್ರ ಅಷ್ಟಕ ಕ್ರಮದಲ್ಲಿ 1, 2, 6, ಮಂಡಲ ಕ್ರಮದಲ್ಲಿ 1, 5, 22. ತಯೋರದ್ ಘೃತವತ್ಪಯೋ ವಿಪ್ರಾರಿಹಂತಿ ಧೀತಿಭಿಃ ಗಂಧರ್ವಸ್ಯ ಧ್ರುವೇ ಪದೇ ಅಂತ ಮಂತ್ರ. ಅಲ್ಲಿ ಘೃತವತ್ ಅಂದ್ರೆ ಸಾಪರೋಕ್ಷಕಂ ಅಂತ ಆಚಾರ ಅರ್ಥ ಬರೆದಿದ್ದಾರೆ. ಅಪರೋಕ್ಷ ಜ್ಞಾನದಿಂದ ಕೂಡಿದ ಪರೋಕ್ಷ ಜ್ಞಾನ ಅಂತ ಹೀಗೆ ಅಲ್ಲಿ ಬೇರೆ ಪ್ರಸಂಗ ಇದೆ. ಆದ್ರಿಂದ ನಾವಿಲ್ಲಿ ಘೃತವತ್ ಹವ್ಯಂ,
ತುಪ್ಪದಿಂದ ಕೂಡಿದ ಹವಿಸ್ಸು ಅಂತ ಅರ್ಥ ಮಾಡುವ ಬದಲು ಅಪರೋಕ್ಷ ಜ್ಞಾನದಿಂದ ಕೂಡಿದ ಹವಿಸ್ಸನ್ನ ನಿನಗೆ ಭಗವಂತನೇ ಅರ್ಪಿಸ್ತೇವೆ ಅಂತ ವ್ಯಾಖ್ಯಾನ ಮಾಡುವುದು ಹೆಚ್ಚು ಯೋಗ್ಯ. ಇದು ಅಂತರಂಗದ ಜ್ಞಾನ ಯಜ್ಞಕ್ಕೂ ಅಂತರಂಗ ಯಜ್ಞಕ್ಕೂ ಇದು ಹೊಂದುತ್ತದೆ. ಭಗವಂತನೇ ನಾವೀಗಾಗಲೇ ಅಪರೋಕ್ಷ ಜ್ಞಾನಿಗಳು ಆಗಿದ್ದೇವೆ ಅಂತ ಆದರೆ ಅಪರೋಕ್ಷ ಜ್ಞಾನದಿಂದ ಕೂಡಿದ ಹವಿಸ್ಸನ್ನ ಅಂತ ಒಂದು ನಮಸ್ಕಾರವನ್ನು ನಿಮ್ಗೆ ಮಾಡ್ತೇವೆ. ನಮ್ಗಿನ್ನೂ ಅಪರೋಕ್ಷ ಜ್ಞಾನ ಬಂದಿಲ್ಲ ಅಂತ ಆದ್ರೆ, ನಮ್ಮಂಥವ್ರ ಸ್ಥಿತಿ ಆದ್ರೆ, ಭಗವಂತನೇ ಅಪರೋಕ್ಷ ಜ್ಞಾನವನ್ನು ಕೊಡು ನಮಗೆ. ಇವತ್ತು ಪರೋಕ್ಷ ಜ್ಞಾನದಿಂದ ಕೂಡಿದ ನಮಸ್ಕಾರವನ್ನೇ ನಿನಗೆ ಅರ್ಪಿಸ್ತಾ ಇದ್ದೇವೆ. ನಾಳೆ ಅಪರೋಕ್ಷ ಜ್ಞಾನವನ್ನು ಕೊಟ್ರೆ ಅದರಿಂದ ಹೆಚ್ಚು ಸಾರ್ಥಕವಾದ ನಮಸ್ಕಾರವನ್ನು ನಿನಗೆ ನಾವು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಅಂಥ ಒಂದು ನಮಸ್ಕಾರವನ್ನು ಮಾಡಲಿಕ್ಕೆ ಅಪರೋಕ್ಷ ಜ್ಞಾನ ಪೂರ್ವಕವಾದ ನಮಸ್ಕಾರ. ಯದೇವ ವಿದ್ಯೆಯಾ ಕರೋತಿ ತದೇವ ವೀರ್ಯವತ್ತರಂ ಭವತಿ. ತಿಳಿಯದೆ ಮಾಡುವುದಕ್ಕಿಂತ ತಿಳಿದು ಮಾಡುವುದು ಯೋಗ್ಯ. ಅದರಲ್ಲೂ ಪರೋಕ್ಷವಾಗಿ ತಿಳಿದು ಮಾಡುವುದಕ್ಕಿಂತ ಭಗವಂತನನ್ನು ಅಪರೋಕ್ಷತಃ ಕಂಡಾದ ಮೇಲೆ ಮಾಡುವ ಕಾರ್ಯಕ್ಕೆ ಇನ್ನೂ ಹೆಚ್ಚಿನ ಮಹತ್ವ ಇದೆ. ಅಪರೋಕ್ಷತಃ ಸಮ್ಯಕ್ ರತಿರ್ ವಿಷ್ಣು ಕಥಾಸುಚ ಅಂತ ಭಾಗವತ ತಾತ್ಪರ್ಯ ಹೇಳುವಂತೆ, ಆ ಪರೋಕ್ಷ ಜ್ಞಾನಕ್ಕಿಂತ ಮಾನಸಾಪರೋಕ್ಷ ಮತ್ತೂ ದೊಡ್ಡದು, ಮಾನಸಾಪರೋಕ್ಷಕ್ಕಿಂತ ಸ್ವರೂಪಾಪರೋಕ್ಷ ಮತ್ತೂ ದೊಡ್ಡದು. ಅಂತಹ ಸ್ವರೂಪಾಪರೋಕ್ಷವನ್ನ ನೀನು ನಮಗೆ ಕೊಡು. ಆಗ ನಿನ್ನ ಕುರಿತಾದ ಶ್ರವಣ, ವ್ಯಾಖ್ಯಾನ, ನಮಸ್ಕಾರ ಇತ್ಯಾದಿಗಳಿಗೆಲ್ಲ ಹೆಚ್ಚು ವೀರ್ಯ, ಶಕ್ತಿ ಬಂದಿತ್ತು. ಅದನ್ನು ಮಾಡುವಂಥ ಶಕ್ತಿಯನ್ನ, ಒಂದು ಅವಕಾಶವನ್ನು ನಮಗೆ ಕೊಡುವಂತ ಭಗವಂತನನ್ನ ಪ್ರಾರ್ಥಿಸಬೇಕು. ಅದು ಘೃತವತ್ ಅನ್ನೋದಕ್ಕೆ ಅರ್ಥ ನಾವು ಮಾಡ್ಕೊಳ್ಬೇಕಾದದ್ದು. ಹೀಗೆ ಆ ಮಂತ್ರದ ಅರ್ಥ ಸಮಾಪ್ತವಾಗ್ತಾ ಇದೆ. ಸರಳವಾಗಿ ಅದರ ಅರ್ಥ ಮತ್ತೊಮ್ಮೆ: ಮಿತ್ರ ಭಗವಂತನು, ಕೃಷ್ಟೀಹಿ ಮನುಷ್ಯರನ್ನ, ಅನಿಮಿಷ ದೇವತೆಗಳನ್ನು ಕೂಡ ಅಭಿಚಷ್ಟೆ ಉಪದೇಶಿಸಿದ ಆ ಭಗವಂತನಿಗಾಗಿ ಘೃತವತ್ ಅಪರೋಕ್ಷ ಜ್ಞಾನದಿಂದ ಕೂಡಿದ ಹವ್ಯಂ ಹವಿಸ್ಸನ್ನ, ನಮಸ್ಕಾರವನ್ನ, ಭಕ್ತಿಯುಕ್ತವಾದ ಸೇವೆಯನ್ನ ಜುಹೋತ, ಮಿತ್ರಾಯ ಅಥವಾ ಸತ್ಯಾಯ ಅಂತ ಯಜುರ್ವೇದದಲ್ಲಿ ಪಾಠ, ಜುಹೋತ ಅಂತ ಋಗ್ವೇದದಲ್ಲಿ, ಜುಹೋಮಿ ಅಂತ ಯಜುರ್ವೇದದಲ್ಲಿ, ಘೃತವದ್ ವಿಧೇಮ ಅಂತ ಯಜುರ್ವೇದದಲ್ಲಿ ಪಾಠ ಇದೆ. ಅಂಥ ಹವಿಸ್ಸನ್ನು ಭಗವಂತನಿಗೆ ಹಾಕ್ತೇವೆ ಅಂತ ಅನ್ನುವಲ್ಲಿಗೆ ಈ ಮಂತ್ರದ ಅರ್ಥವು ಕೂಡ ಸಮಾಪ್ತವಾಗಿದೆ.